ಲಾಸ್ಟ್ ಲೆಮನ್ ಜ್ಯೂಸ್ ಹಾಕೋದು. ಫುಲ್ಲು ಭೂಮಿ ಅಲ್ಲಾಡ್ಸು. ಕರಿಬೇವು ಸೊಪ್ಪನ್ನ ಹಾಕ್ಬೇಕು. ಅಂಡ್ ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ. ಎರಡು ನೋಟ್ಸ್ ಬರೀಬೇಕು. ಸೊ ಇದು ಬರೆಯೋದೇನು ಪ್ರಾಬ್ಲಮ್ ಇಲ್ಲ. ಬೇರೆ ನೋಟ್ಸ್ ಆದ್ರೆ ಒಂದೊಂದ್ ಸ್ವಲ್ಪ ಬೇಗ ಬರ್ಕೊಂಡು ಹೋಗ್ಬೋದು. ಇದು ಒಂದೊಂದ್ ಚಿಕ್ಕದಕ್ಕೂ ಸೆಂಟಿಮೀಟರ್ನ ತಗೊಂಡ್ ಬರೀಬೇಕಲ್ಲ. ಸೇಮ್ ಇದು ಫ್ರೈಡ್ ರೈಸ್ ತರಾನೇ ಬರುತ್ತೆ, ಬಟ್ ಇದು ಕ್ಯಾಪ್ಸಿಕಮ್ ರೈಸ್ ಅಷ್ಟೇ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಗೈಸ್, ಇವತ್ತು ಒಂದು ಏನಿದು ಕ್ಯಾಪ್ಸಿಕಮ್ ರೈಸ್ ನ ಮಾಡ್ತಾ ಇದಾರೆ ನಮ್ಮಕ್ಕ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒಂದು 2 ಆನಿಯನ್, ಹಾಗೆ ಒಂದು ಕರಿಬೇವಿನ ಸೊಪ್ಪು, ಮತ್ತೆ ಚಿಲ್ಲಿ, ಇದು ಗ್ರೀನ್ ಚಿಲ್ಲಿ, ಮತ್ತೆ ಟೊಮೆಟೊ, ಮತ್ತೆ ಹಾಫ್ ಲೆಮನ್, ಆಮೇಲೆ ಕ್ಯಾಪ್ಸಿಕಮ್, ಆಮೇಲೆ ಇದು ಕೊರಿಯಂಡರ್, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ಇದು ಅಚ್ಕಾರದ ಪುಡಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್. ಹಾಗೆ ವೈಟ್ ರೈಸ್. ಸೊ ಇದು ಮಾಡ್ತಿರೋದು ಏನದು ಪುಳಿಯೋಗರೆ ಗೊಜ್ಜು ತರ ಬರುತ್ತೆ. ಸೊ ಅದನ್ನ ಮಿಕ್ಸ್ ಮಾಡ್ಕೊಂಡು ತಿನ್ನೋದು. ಬಟ್ ಇದು ಕ್ಯಾಪ್ಸಿಕಮ್ ರೈಸ್, ಪುಳಿಯೋಗರೆದಲ್ಲ. ಅದೇ ತರ ಆದ್ರೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ರೈಸ್ ನ ಅಷ್ಟೇ. ಸೊ ಬನ್ನಿ ಇವಾಗ ಅದನ್ನ ಸ್ಟಾರ್ಟ್ ಮಾಡಿದಾಗ ಹೇಗ್ ಮಾಡೋದೆಲ್ಲ ತೋರಿಸ್ತೀನಿ ಇದೇ ವ್ಲಾಗ್ ಅಲ್ಲಿ. ಇವಾಗ ಈ ಬಾಂಡ್ಲಿಲಿ ಗೊಜ್ಜನ್ನ ರೆಡಿ ಮಾಡ್ತಾರೆ. ಸೊ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳಿ. ಸ್ವಲ್ಪ ಆದಷ್ಟು ಕಮ್ಮಿನೇ ಹಾಕೊಳ್ಳಿ, ಬಿಕಾಸ್ ಫ್ಯಾಟ್ ಜಾಸ್ತಿ ಆಗೋಗುತ್ತೆ. ಹಾಕ್ಬಿಡು. ಎಣ್ಣೆ ಒಂದ್ ಸ್ವಲ್ಪ ಬಿಸಿ ಆದ್ಮೇಲಿಂದ ಸಾಸಿವೆ ಹಾಕೊಬೇಕು. ಸೊ ನಾರ್ಮಲ್ ಒಗ್ಗರಣೆ ಟೈಪೇ. 1 ಟೇಬಲ್ ಸ್ಪೂನ್ ಅಷ್ಟು ಇದು ಅದು ಸಾಸಿವೆ, ಆಮೇಲಿಂದ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಇದು ಎಣ್ಣೆ ಎಲ್ಲ ಕಾದಿ ಅದು ಸೌಂಡ್ ಬರುತ್ತಲ್ಲ ಚಿಟ್ರಪಟ ಅಂತ, ಅಲ್ಲಿ ಗಂಟ ವೆಯ್ಟ್ ಮಾಡ್ಬೇಕು. ಸೊ ಅದಾದ್ಮೇಲಿಂದ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು. ಇದು ಈವ್ನಿಂಗ್ ಮಾಡಿರೋ ರೈಸ್ ಇದೆ. ಸೊ ಅದಕ್ಕೆ ಇವಾಗ ಇದೇನೋ ಗೊಜ್ಜು ತರ ಮಾಡ್ತಾರಂತೆ. ಸೊ ಈ ತರ ಸೌಂಡ್ ಬಂದ್ಮೇಲೆ ನೆಕ್ಸ್ಟ್ ಕರಿಬೇವು ಸೊಪ್ಪನ್ನ ಹಾಕ್ಬೇಕು. ಅಂಡ್ ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ, ಹಾಗೆ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಅದ್ರ ನೆಕ್ಸ್ಟ್ ಆನಿಯನ್ ಹಾಕೊಳ್ಳಿ. ಅದು ಹಿಂಗೆ ಅಲ್ಲಾಡಿಸ್ತಾ ಇರ್ಬೇಕು ಫ್ರೈ ಆಗೋಗಂಟ. ಆನಿಯನ್ ಉದ್ದಕ್ಕೆ ಅಂಡ್ ಟೊಮೊಟೊನ ಸಣ್ಣಕ್ಕೆ, ಮತ್ತೆ ಕ್ಯಾಪ್ಸಿಕಮ್ನ ಸಣ್ಣ ಕಟ್ ಮಾಡ್ಕೊಳ್ಳಿ. ಅಂದ್ರೆ ಒಂದ್ ಸ್ವಲ್ಪ ಬಾಯಿಗೆ ಸಿಗೋ ತರ. ಗೋಲ್ಡನ್ ಕಲರ್ ಬರೋ ಗಂಟ ಫ್ರೈ ಆಗ್ಬೇಕು. ಗೈಸ್, ನಾಳೆಗೆ ಒಂದು ಕ್ಯಾಟ್ ನೋಟ್ಸ್ ಸಬ್ಮಿಷನ್ ಇದೆ. ಸೊ ಅದಿಷ್ಟೋದ್ ಗಂಟ ಬರೀತಾ ಇದೆ. ಅಂಡ್ ಇವಾಗ ಒಂದು ವ್ಲಾಗ್ ಮಾಡೋಣ ಅಂತ ಇವಾಗ ಸ್ಟಾರ್ಟ್ ಮಾಡಿದ್ದು. ಸೊ ಇದು ನಾಳೆ ಸಬ್ಮಿಷನ್ ಇದೆ, ಆದ್ರೂ ಇವಾಗ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇದಾದ್ಮೇಲಿಂದ ಮತ್ತೆ ನೈಟ್ ಕುತ್ಕೊಂಡ್ ಬರೀಬೇಕು. ಇವಾಗ ಟೈಮ್ ಬಂದು ನೋಡಿ 10 ಇನ್ನೊಂದು 5 ಮಿನಿಟ್ಸ್ ಅಷ್ಟೇ. ಹಾಗೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಟೊಮೆಟೊ ಆದ್ಮೇಲಿಂದ ಲಾಸ್ಟ್ ಅಲ್ಲಿ ಕ್ಯಾಪ್ಸಿಕಮ್ ಹಾಕೋಬೇಕು. ಆದ್ರೂ ಒಂದ್ 2-3 ಬಿದೋಗ್ಬಿಟ್ಟಿದೆ. ಟೊಮೆಟೊ, ಈರುಳ್ಳಿ ಎಲ್ಲ ಫ್ರೈ ಆಗ್ಬೇಕು. ಸೊ ಅದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಸೊ ಅಲ್ಲಿ ಗಂಟ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದ್ರ ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಕೊಳ್ಳಿ. ಲಾಸ್ಟ್ ಅಲ್ಲಿ ಲೆಮನ್ ಹಿಂಡ್ಕೊಬೇಕು. ಅದಾದ್ಮೇಲಿಂದ ನಿಮ್ಮ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಗುತ್ತೆ. ಅಂದ್ರೆ ಮಿಕ್ಸ್ ಮಾಡಾದ್ಮೇಲೆ ರೆಡಿ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಬರೀ ಗೊಜ್ಜಾಗಿರುತ್ತೆ ಅಷ್ಟೇ.
ಗೈಸ್ ಇವಾಗ ಕ್ಯಾಪ್ಸಿಕಮ್ನ ಹಾಕ್ತಿದ್ದಾರೆ. ನೆಕ್ಸ್ಟ್ ಇಷ್ಟು ಕ್ಯಾಪ್ಸಿಕಮ್ಮು, ಒಂದೆರಡು ಕ್ಯಾಪ್ಸಿಕಮ್ ಸಾಕು ಒಂದು 3 ಮೆಂಬರ್ಸ್ಗೆ. ಇದನ್ನು ಈಗ ಫುಲ್ಲು ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲ್ವಾ ಅದೇ ಅವಾಗ ಈಗ ಸೊ ಹಾಗೆ ನೆಕ್ಸ್ಟು ಎಷ್ಟು ಸ್ಪೂನು, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀವಿ. ನೀವು ಟ್ರೈ ಮಾಡಿದ್ರೆ 1 ಸ್ಪೂನ್ ಹಾಕೊಳ್ಳಿ. ಇದ್ರ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ನಾವು 2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂಡಿದ್ದೀವಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಇದು ರೆಡ್ ಚಿಲ್ಲಿ ಪೌಡರು, ಒಂದು ಅರ್ಧ ಸ್ಪೂನ್ ಅಷ್ಟು ಒಂದು ಸ್ವಲ್ಪ ಟರ್ಮರಿಕ್ ಅರಿಶಿನ ಪೌಡ್ರು ಒಂದು ಸ್ವಲ್ಪ ಹಾಕೊಂಡು, ನೆಕ್ಸ್ಟ್ ಪೆಪ್ಪರ್ ಪೌಡರು ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕೊಳ್ಳಿ. ಎಷ್ಟು ಮಸಾಲ ಹಾಕ್ತೀಯಾ? ಹಾಗೆ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ, ಒಂದು ಅಲ್ಲ ಅರ್ಧ. ಸೊ ಹಾಗೆ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ, ಆಮೇಲೆ ಫುಲ್ ಅಲ್ಲಾಡಿಸ್ತಾ ಇರಿ. ಆಮೇಲೆ ಅಷ್ಟೇನಾ, ಆಯ್ತಾ? ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಎಲ್ಲ. ಸೊ ಅದಾದ್ಮೇಲೆ ಫೈನಲ್ ಆಗಿ ಲೆಮನ್ ಜ್ಯೂಸ್ ಹಾಕ್ಬೇಕು. ಅದೊಂದು ಸ್ವಲ್ಪ ಫ್ರೈ ಆಗಿ ಹಂಗೆ ತಟ್ಟೆ ಮುಚ್ಬಿಡಿ, ಸ್ವಲ್ಪ ಅದು ಬೇಯ್ತಾ ಇರಲಿ. ನೀರ್ ಹಾಕಲ್ವಾ ಗೈಸ್? ಇದು ಕ್ಯಾಡ್ ನೋಟ್ಸ್ ಬರೀಬೇಕು. ಸೊ ಇದು ಬರೆಯೋದೇನು ಪ್ರಾಬ್ಲಮ್ ಇಲ್ಲ. ಬೇರೆ ನೋಟ್ಸ್ ಆದ್ರೆ ಒಂದೊಂದು ಸ್ವಲ್ಪ ಬೇಗ ಬರ್ಕೊಂಡು ಹೋಗ್ಬೋದು. ಇದು ಒಂದೊಂದು ಚಿಕ್ಕದಕ್ಕೂ ಸೆಂಟಿಮೀಟರ್ನ ತಗೊಂಡ್ ಬರೀಬೇಕಲ್ಲ, ಅದೇ ತುಂಬಾ ಕಷ್ಟ. 1 ಪೇಜ್ ಇದನ್ನ 1 ಪೇಜ್ ಬರೆಯೋ ಬದಲು ಬೇರೆ ನೋಟ್ಸ್ನ ನಾವು ಒಂದು 3 ಪೇಜ್ ಬರೀಬಹುದು. ಇದೊಂದು ಲೈನ್ ಹಾಕ್ಬೇಕಂದ್ರೂ 30 mm ನ ಅದ್ರಲ್ಲೂ ಅಳತೆ ಮಾಡ್ಬೇಕು, ಇದ್ರಲ್ಲೂ ಅಳತೆ ಮಾಡ್ಬೇಕು, ಮೆಷರ್ ಮಾಡ್ಬೇಕು. ಸೊ ಅದೇ ಕಷ್ಟ ಇದು ಕ್ಯಾಡ್ ಅಲ್ಲಿ. ಮಾನಿಟರ್ ಅಲ್ಲಾದ್ರೆ ಅಲ್ಲೇ ಟೈಪ್ ಮಾಡ್ಕೊಂಡು ಹೋಗ್ಬೋದು. 40 mm 60 mm ಆ ತರ ಟೈಪ್ ಮಾಡಿದ್ರೆ ಅದಾಗದೆ ಸೆಟ್ ಆಗಿ ಬರುತ್ತೆ. ಸೊ ಇವಾಗ ಫೈನಲ್ ಆಗಿ ಹೇಗ್ ಬರುತ್ತೆ ಕ್ಯಾಪ್ಸಿಕಮ್ ರೈಸ್ ಅಂತ ತೋರಿಸ್ತೀನಿ, ಎಲ್ಲ ಮಿಕ್ಸ್ ಆದ್ಮೇಲಿಂದ. ಹಾಗೆ ಟೇಸ್ಟ್ ಹೇಗಿದೆ ಅಂತಾನು ಹೇಳ್ತೀನಿ. ಗೈಸ್ ಇವಾಗ ರೈಸ್ನ ಹಾಕ್ತಿದ್ದಾರೆ. ಸೊ ನಿಮ್ಗೆ ಜಾಸ್ತಿ ಕ್ಯಾಪ್ಸಿಕಮ್ ಸ್ಮೂತ್ ಇರ್ಬೇಕಂದ್ರೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ನಿಮ್ಗೆ ಕ್ರಿಸ್ಪಿ ಆಗಿರ್ಬೇಕಂದ್ರೆ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಸೊ ನಮ್ಗೆ ಮೀಡಿಯಂ, ಅದಕ್ಕೆ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಇವಾಗ 2 ಬಟ್ಲು ರೈಸ್ ಹಾಕ್ತಿವಿ. ಸೊ ರೈಸ್ ಹಾಕ್ಬಿಟ್ಟು ಫುಲ್ ಮಿಕ್ಸ್ ಮಾಡಿದ್ರೆ ಕ್ಯಾಪ್ಸಿಕಮ್ ರೈಸ್ ರೆಡಿ. ರೈಸ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಲಿ, ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಸಪ್ರೇಟ್ ಹಾಕಲತ್ತಾನೆ, ಸಪ್ರೇಟ್ ಇನ್ನೊಂದು ದೊಡ್ಡ ಬಟ್ಲಿಗೆ.
ಸೊ ಇವಾಗ ರೈಸ್ ಎಲ್ಲ ಫುಲ್ ಮಿಕ್ಸ್ ಆಗಿದೆ. ಸೊ ಇವಾಗ ಲಾಸ್ಟ್ ಲೆಮನ್ ಜ್ಯೂಸ್ ಹಾಕೋದು. ಸೊ ಇಷ್ಟೇ. ಇವಾಗ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಂಡು ತಿನ್ನೋದು. ಇದಾದ್ಮೇಲಿಂದ ಇನ್ನೊಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಸೊ ಇಷ್ಟ. ಇವಾಗ ಈ ಡಿಶ್ ರೆಡಿ ಟು ಈಟ್. ಗೈಸ್ ಇವಾಗ ಕೈ ತೊಳ್ಕೊಂಡು ನೋಡೋಣ ಹೇಗಿದೆ ತಿನ್ನಕ್ಕೆ. ಗೈಸ್ ಸೇಮ್ ಇದು ಫ್ರೈಡ್ ರೈಸ್ ತರಾನೇ ಬರುತ್ತೆ, ಬಟ್ ಇದು ಕ್ಯಾಪ್ಸಿಕಮ್ ರೈಸ್ ಅಷ್ಟೇ. ಒಂದ್ ಸ್ವಲ್ಪ ಖಾರ ಜಾಸ್ತಿ ಆಗೋಯ್ತು, ಆಗ್ಬಿಟ್ರೆ ಏನೆಲ್ಲ ಕರೆಕ್ಟ್ ಆಗಿದೆ. ಸೊ ನಿಮ್ಗೆ ಸೇಮ್ ಫ್ರೈಡ್ ರೈಸ್ ತರಾನೇ, ಬಟ್ ಇದು ವೆಜಿಟೇಬಲ್ಸ್ ಇರಲ್ಲ, ಬರೀ ಕ್ಯಾಪ್ಸಿಕಮ್ ಮಾತ್ರ ಇರುತ್ತೆ ಅಷ್ಟೇ. ಗೈಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ.